ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಲೇ ಆಗಲಿ ಮಾತಾಡಬೇಕಾದ್ರೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಅದು ನೇರವಾಗಿ ವಿಜೇಂದ್ರ ಅವರ ಹೆಸರನ್ನ ತೆಗೆದುಕೊಳ್ಳುವ ಮೂಲಕ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅಪ್ಪ ಮಕ್ಕಳು ಅಂತೇಳಿ ಅವರು ವಾಗ್ವಾದವನ್ನು ಕೂಡ ಮಾಡ್ತಾ ಇದ್ರು. ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಖಚಿತನಾ? ಅವರ ಪಟ್ಟದಿಂದ ಇಳಿಸೋದು ಗ್ಯಾರಂಟಿನ? ಹಾಗಾದ್ರೆ ಬದಲಾವಣೆ ಯಾವಾಗ, ಯಾವ ಕಾರಣಕ್ಕೋಸ್ಕರ? ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತ ಆ ಸಂದೇಶ ಆದ್ರೂ ಏನು? ಬೇರೆ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಮಾತ್ರ ಇದೆ. ಅದು ಯತ್ನಾಳ್ ಅವರೇ ಮಾತಾಡಿರುವಂತಹ ವಿಚಾರವಾಗಿ ನಮ್ಮ ಬಳಿ ಇರುವಂತಹ ಅತಿ ದೊಡ್ಡ ಸುದ್ದಿ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರು, ಆ ಬಿ.ವೈ. ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನನೇ ಬದಲಾವಣೆ ಆಗಿಬಿಡುತ್ತಾ ಅನ್ನೋದು ರಿಪಬ್ಲಿಕ್ ಕನ್ನಡದ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ನಾಡಿನ ಜನರಿಗೆ. ಅದು ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ.ವೈ. ವಿಜೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂದರೆ ನಮ್ಮ ವೀಕ್ಷಕರಿಗೆ, ರಾಜ್ಯದ ಜನರಿಗೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಇಂಟು ಕೊಟ್ಟಿದ್ದಾರೆ. ಜನವರಿವರೆಗೆ ನಾನು ಮಾತಾಡಲ್ಲ, ಜನವರಿಯಲ್ಲಿ ಬದಲಾವಣೆ ಆಗುತ್ತೆ. ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಭ್ರಷ್ಟರಲ್ಲದವರು, ಹಿಂದುತ್ವವಾದಿಗಳು, ವಂಶವಾದಿಗಳಲ್ಲದವರು ಬರಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ನನ್ನ ಬೇಡಿಕೆ ಹಿಂದುತ್ವ ಪರವಾಗಿರುವ ವ್ಯಕ್ತಿ ಇರಬೇಕು, ಪ್ರಾಮಾಣಿಕ ಇರಬೇಕು, ಭ್ರಷ್ಟಾಚಾರದ ಕಳಂಕ ಇರಬಾರ್ದು. ಪಕ್ಷವಾದ ಎಲ್ಲರನ್ನ ಏನು ನಮ್ಮ ಮುಕ್ತ ಕಾರ್ಯಕರ್ತರು ವಿಶ್ವಾಸ ತಗೊಂಡೋಗುವಂಥ ನಾಯಕತ್ವ ಬೇಕು. ಮಹಾಭ್ರಷ್ಟರು ವಂಶವಾದ ಅಂತ ಹೇಳಿದಾರಲ್ಲ, ವಂಶವಾದ ಎಲ್ಲಿಂದ ಪ್ರಾರಂಭ ಆಗಬೇಕು, ಅಲ್ಲಿ ಕರ್ನಾಟಕದಲ್ಲಿ ಅಲ್ಲಿಂದ ಪ್ರಾರಂಭ ಆಗಲಿ. ಇಲ್ಲ ವಂಶವಾದ ನಾವು ಬಿಟ್ಟಿವಿ ಅಂದ್ರೆ ಎಲ್ಲರೂ ಬೇಕಾದವ್ರು ನಿಲ್ಲಿ, ನಮ್ದೇನು ಇರೋದಿಲ್ಲ. ಅದಾರೆ ಯಾಕಿಲ್ಲ, ನೀವು ಅವಕಾಶ ಕೊಟ್ಟು ನೋಡಿ. ಈಗ ಉತ್ತರ ಪ್ರದೇಶನ ಯೋಗಿ ಇಲ್ವಾ, ನಿನ್ನೆ ಮಹಾರಾಷ್ಟ್ರದಲ್ಲಿ ಆದ್ರಲ್ಲ ಫಡ್ನವೀಸ್, ಈಗ ನಮ್ಮ ಮಧ್ಯಪ್ರದೇಶದ ಮುಖ್ಯಮಂತ್ರಿ, ಆಸಾಮದ ಮುಖ್ಯಮಂತ್ರಿ, ಹರಿಯಾಣ. ಆಯ್ಕೆ ಹಂಗಾಗಬೇಕು. ಕಳಂಕ ಇರುವಂಥವ್ರು ನಾಯಕತ್ವ ನಾವು ಒಪ್ಪೋದಿಲ್ಲ. ಕಾಂಗ್ರೆಸ್ ಜೋಡಿ ಅಡ್ಜಸ್ಟ್ಮೆಂಟ್ ಇದ್ದ ಲೀಡರ್ಗಳು ನಾವು ಒಪ್ಪೋದಿಲ್ಲ. ಈಗ ನಾವೊಂದು ಪ್ರಶ್ನೆ ಎತ್ತಿದ್ದೀವಿ, ಜನವರಿಯಲ್ಲಿ ಉತ್ತರ ಸಿಗ್ಬೋದಂತ ನಿರೀಕ್ಷೆಯಲ್ಲಿದ್ದೀವಿ. ನನ್ನ ಬೇಡಿಕೆ ಹಿಂದುತ್ವ ಪರವಾಗಿರುವ ವ್ಯಕ್ತಿ ಇರಬೇಕು, ಪ್ರಾಮಾಣಿಕ ಇರಬೇಕು, ಭ್ರಷ್ಟಾಚಾರದ ಕಳಂಕ ಇರಬಾರ್ದು. ಪಕ್ಷವಾದ ಎಲ್ಲರನ್ನ ಏನು ನಮ್ಮ ಮುಕ್ತ ಕಾರ್ಯಕರ್ತರು ವಿಶ್ವಾಸ ತಗೊಂಡೋಗುವಂಥ ನಾಯಕತ್ವ ಬೇಕು. ಮಹಾಭ್ರಷ್ಟರು ವಂಶವಾದ ಅಂತ ಹೇಳಿದಾರಲ್ಲ, ವಂಶವಾದ ಎಲ್ಲಿಂದ ಪ್ರಾರಂಭ ಆಗಬೇಕು, ಅಲ್ಲಿ ಕರ್ನಾಟಕದಲ್ಲಿ ಅಲ್ಲಿಂದ ಪ್ರಾರಂಭ ಆಗಲಿ. ಇಲ್ಲ ವಂಶವಾದ ನಾವು ಬಿಟ್ಟಿವಿ ಅಂದ್ರೆ ಎಲ್ಲರೂ ಬೇಕಾದವ್ರು ನಿಲ್ಲಿ, ನಮ್ದೇನು ಇರೋದಿಲ್ಲ. ಅದಾರೆ ಯಾಕಿಲ್ಲ, ನೀವು ಅವಕಾಶ ಕೊಟ್ಟು ನೋಡಿ. ಈಗ ಉತ್ತರ ಪ್ರದೇಶನ ಯೋಗಿ ಇಲ್ವಾ, ನಿನ್ನೆ ಮಹಾರಾಷ್ಟ್ರದಲ್ಲಿ ಆದ್ರಲ್ಲ ಫಡ್ನವೀಸ್, ಈಗ ನಮ್ಮ ಮಧ್ಯಪ್ರದೇಶದ ಮುಖ್ಯಮಂತ್ರಿ, ಆಸಾಮದ ಮುಖ್ಯಮಂತ್ರಿ, ಹರಿಯಾಣ. ಆಯ್ಕೆ ಹಂಗಾಗಬೇಕು. ಕಳಂಕ ಇರುವಂಥವ್ರು ನಾಯಕತ್ವ ನಾವು ಒಪ್ಪೋದಿಲ್ಲ. ಕಾಂಗ್ರೆಸ್ ಜೋಡಿ ಅಡ್ಜಸ್ಟ್ಮೆಂಟ್ ಇದ್ದ ಲೀಡರ್ಗಳು ನಾವು ಒಪ್ಪೋದಿಲ್ಲ. ಈಗ ನಾವೊಂದು ಪ್ರಶ್ನೆ ಎತ್ತಿದ್ದೀವಿ, ಜನವರಿಯಲ್ಲಿ ಉತ್ತರ ಸಿಗ್ಬೋದಂತ ನಿರೀಕ್ಷೆಯಲ್ಲಿದ್ದೀವಿ. ನನ್ನ ಬೇಡಿಕೆ ವೀಕ್ಷಕರ, ಈಗ ಒಂದು ವಿಚಾರವನ್ನು ನಾವು ನಿಮಗೆ ತಿಳಿಸ್ತೀವಿ. ಇದರ ಮತ್ತಷ್ಟು ಸ್ಫೋಟಕ ಅಂಶಗಳು, ಕೇವಲ ಇದಿಷ್ಟೇ ಅಲ್ಲ, ರಾಜ್ಯಾಧ್ಯಕ್ಷರ ವಿಚಾರವಾಗಿ ಮಾತ್ರ ಮಾತಾಡಿಲ್ಲ, ಬೇರೆ ಬೇರೆ ಅಚ್ಚರಿಯ ವಿಚಾರಗಳನ್ನು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಂಚಿಕೊಂಡಿದ್ದಾರೆ. ಈಗ 1 ಗಂಟೆಗೆ ನಿಮಗೆ ಈ ಸುದ್ದಿಯನ್ನು ಕೊಟ್ಟಿದ್ದೀವಿ. ಪ್ರತಿ ಗಂಟೆಗೂ ಕೂಡ ನಿಮಗೆ ಯತ್ನಾಳ್ ಅವರು ಕೊಟ್ಟಿರುವಂಥ ಸ್ಫೋಟಕ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಇವತ್ತು ಸಂಜೆ 7 ಗಂಟೆಗೆ ಅದರ ಪೂರ್ತಿ ಸಂದರ್ಶನ
ಯತ್ನಾಳ್ ಅವರ ಪೂರ್ತಿ ಸಂದರ್ಶನ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿರುವಂತಹ ದೊಡ್ಡ ದೊಡ್ಡ ವಿಚಾರಗಳನ್ನು ಹಂಚಿಕೊಂಡಿರುವಂತಹ ಸ್ಫೋಟಕ ಮಾಹಿತಿಗಳನ್ನು ಹಂಚಿಕೊಂಡಿರುವಂತಹ ವಿಚಾರವನ್ನು ಕಂಪ್ಲೀಟ್ ಸಂದರ್ಶನ ಇವತ್ತು ಸಂಜೆ 7 ಗಂಟೆಗೆ ಪ್ರಸಾರ ಆಗುತ್ತೆ. ಅದಕ್ಕಿಂತ ಮುಂಚೆ ಪ್ರತಿ ಗಂಟೆಗೂ ಕೂಡ 2 ಗಂಟೆ ಆಗಿರ್ಬೋದು, 3 ಗಂಟೆ, ಜೊತೆಗೆ 4 ಗಂಟೆ, 6 ಗಂಟೆ, ಎಲ್ಲ ಗಂಟೆಯಲ್ಲೂ ಕೂಡ ಪ್ರತಿ ಅವರಲ್ಲೂ ಕೂಡ ನಿಮಗೆ ಒಂದೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಹೋಗ್ತೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಸ್ಫೋಟಕ ಮಾಹಿತಿ ಇದು. ಯತ್ನಾಳ್ ಅವರು ಹೇಳಿದಂತೆ ಜನವರಿಯಲ್ಲಿ ಬದಲಾವಣೆ ಆಗುತ್ತಾ ರಾಜ್ಯಾಧ್ಯಕ್ಷರ ಸ್ಥಾನಮಾನ? ನಾಗೇಂದ್ರ ಬಾಬು, ಬಸನಗೋಪಾಲ್ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಟ್ಟ ನಂತರ, ಶಿಸ್ತು ಸಮಿತಿಯ ಅಧ್ಯಕ್ಷರನ್ನ ಭೇಟಿ ಮಾಡಿದ ನಂತರ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ನಂತರ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣವಾಗಿ ಮನಬಿಚ್ಚಿ ಮಾತಾಡಿದ್ರು. ಒಂದಷ್ಟು ಸ್ಫೋಟಕ ವಿಚಾರಗಳನ್ನ, ಮುಂದೆ ಆಗಬಹುದಾದಂಥ ಒಂದಷ್ಟು ರಾಜಕೀಯ ಬೆಳವಣಿಗೆ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚ್ಕೊಂಡ್ರು. ಇದೇ ಮೊದಲ ಬಾರಿಗೆ ದೆಹಲಿಗೆ ಹೋಗಿ ಬಂದ ನಂತರ, ಶೋಕಾಸ್ಗೆ ನೋಟಿಸ್ಗೆ ಉತ್ತರ ಕೊಟ್ಟ ನಂತರ ಮೊದಲ ಬಾರಿಗೆ ಸಂದರ್ಶನ ಕೊಟ್ಟಿರೋದು. ಅದರಲ್ಲಿ ಬಹಳ ಪ್ರಮುಖ ಒಂದನ್ನು ಹೇಳಿದ್ರು, ಜನವರಿವರೆಗೂ ನಾನು ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ, ಜನವರಿಯಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ರಾಜ್ಯ ಅಧ್ಯಕ್ಷ ಸಂಬಂಧಪಟ್ಟಂತೆ ಕೂಡ ಒಂದು ಸುಳಿವನ್ನು ಕೊಟ್ಟರು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಭ್ರಷ್ಟರಹಿತರು, ವಂಶವಾದಿಗಳು ಅಲ್ಲದವರು ಬರಬೇಕು, ಅದರ ವಿಶ್ವಾಸ ನನಗಿದೆ ಅಂತ ಹೇಳೋ ಮೂಲಕ ಏನು ರಾಜ್ಯಾಧ್ಯಕ್ಷ ಬದಲಾವಣೆ ಸಂಬಂಧಪಟ್ಟಂತೆ ಸುಳಿವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಒಂದು ಮಹತ್ವದ ಮಾಹಿತಿಯನ್ನು ಕೊಟ್ಟರು. ರಾಜ್ಯಾಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ನನಗೆ ಸಿಕ್ಕಿದ್ರೆ 130 ಸ್ಥಾನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳೋ ಮೂಲಕ ಸವಾಲನ್ನು ಕೂಡ ಹಾಕಿದ್ರು. ಇದರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ಈಗಲೂ ಕೂಡ ಅವರು ತಮ್ಮ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಹತ್ತರ ಬದಲಾವಣೆ ಆಗುತ್ತಾ ಅನ್ನೋಂಥದ್ದು. ಯಾಕೆ ಅಂತಂದರೆ, ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಜೊತೆಗೆ ಅಲ್ಲಿ ರಾಜ್ಯದ ಸಂಸದರು ಕೂಡ ಸಭೆಯನ್ನು ನಡೆಸಿದ್ರು. ಇವೆಲ್ಲವನ್ನು ಕೂಡ ಸಂದರ್ಶನ ಸಂಪೂರ್ಣವಾಗಿ ಮಾತಾಡಿರುವಂಥದ್ದು. ನನಗೆ ಅಂದರೆ ಯತ್ನಾಳರಿಗೆ ಯಾರೆಲ್ಲ ಬೆಂಬಲ ಇದೆ, ಹೈಕಮಾಂಡ್ ನಾಯಕರು ಏನಂತ ಹೇಳ್ತಾರೆ, ಇವೆಲ್ಲವೂ ಕೂಡ ಹೇಳಿದ್ರು. ಒಂದು ಮಾತು ಹೇಳಿದ್ರು, ಹೈಕಮಾಂಡ್ ಸಂಬಂಧಪಟ್ಟಂತೆ ನನ್ನ ವಿರುದ್ಧ ಇಲ್ಲ ಅಂತ ನೇರವಾಗಿ ಹೇಳಿದ್ರು. ಒಂದು ವೇಳೆ ನನ್ನ ವಿರುದ್ಧ ಇದ್ದಿದ್ರೆ ಈಗಾಗಲೇ ಕೂಡ ಪಕ್ಷದಿಂದ ಹೊರ ಆಗ್ತದೆ ಅಂತ ಹೇಳೋ ಮೂಲಕ ಸ್ಪಷ್ಟ ಸಂದೇಶವನ್ನು ಕೊಟ್ಟಿರುವಂಥದ್ದು. ಜನವರಿಯಲ್ಲಿ ಬದಲಾವಣೆ ಸುಳಿವು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದು ಮಹತ್ವ ಪಡ್ಕೊಂಡಿರುವಂಥದ್ದು. ನೋಡಬೇಕು, ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ, ರಾಜಕೀಯ ಘಟನಾವಳಿಗೆ ಸಾಕ್ಷಿ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಬಿಜೆಪಿಯಲ್ಲಿ ಕಳೆದ 1 ತಿಂಗಳಿನಿಂದ ಬಣ ಬಡಿದಾಟ ಶುರುವಾಗ್ತಾ ಇತ್ತು. ಅದೆಲ್ಲರಿಗೂ ಕೂಡ ಗೊತ್ತೇ ಇರುವಂಥ ವಿಚಾರ. ಆದರೆ ಯತ್ನಾಳ್ ಅವರು ಮಾಧ್ಯಮಗಳ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ರು. ಆದರೆ ಬೇರೆ ಎಲ್ಲೂ ವಿಚಾರಗಳನ್ನು ಹಂಚಿಕೊಳ್ಳದಂತಹ ಮಾಹಿತಿಗಳನ್ನು, ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತಹ ಬದಲಾವಣೆಯ ವಿಚಾರವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಹಂಚಿಕೊಂಡಿದ್ದಾರೆ. ಅದರ ಸ್ಫೋಟಕ ಸಂದರ್ಶನ, ಈ ಹೊತ್ತಿನ ಅತಿ ದೊಡ್ಡ ರಾಜಕೀಯ ಸಂದರ್ಶನ, ಬಿಜೆಪಿ ಅಧ್ಯಕ್ಷ ಬದಲಾವಣೆಯ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ, ಕಂಪ್ಲೀಟ್ ಸಂದರ್ಶನ ಇವತ್ತು ಸಂಜೆ 7 ಗಂಟೆಗೆ ಪ್ರಸಾರ ಆಗುತ್ತೆ. ತಪ್ಪದೆ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಅಚ್ಚರಿಯ ಬೆಳವಣಿಗೆಗಳಾಗುವಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ.